ಈ ಗ್ರಾಮದ ಆರೋಗ್ಯ ಈ ಅನಲು ಬೆಳಕಿನ ಮಿತ್ರರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಗೈದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂತ ಆರಕ್ಷಕರಾದಂತ ಯಾವುದೇ ಕ್ರೀಡೆ ಇರಲಿ, ನಾಟಕ ಇರಲಿ, ಯಾವುದೇ ಒಂದು ಯುವಕರು ಒಂದಿಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಸದಾ ಪ್ರೋತ್ಸಾಹಿಸುವಂತ ಆತ್ಮೀಯರಾದಂತ ರಂಗನಾಥ್ ಬೆಳ್ಳಿನವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಹಿರಿಯರು, ನಮ್ಮ ಸಮಾಜದ ಹಿರಿಯರಾದಂತ ಸಂಗಪ್ಪ ಅಡಿಗೆ ಅವರು ಹಾಗೂ ಮಲ್ಲಪ್ಪನಾದಂತ KS ಚೌಡಿ ಅವರು ಮತ್ತು ಈ ತೆಗರಿನ ಕಾಲದ ನಿರ್ಣಾಯಕರಾದಂತ ಮುತ್ತಿನಗೌಡ ಗೌಡ ಅವರು, ತಿಪ್ಪಣ್ಣ ಗಂಗೂರ್ ಅವರು ಮತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸದಾಶಿವಗೌಡ ಮಲ್ಲಂಗೌಡ ಪಾಟೀಲ್ ಅವರು ಮತ್ತು ಅವರಿವರೆನ್ನದೇ ಎಲ್ಲ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ದಾನಮಾನರು ಮತ್ತು ಟಗರಿನ ಕಾಳಗದ ಮಾಲಕರು ಮತ್ತು ಈ ಟಗರಿನ ಕಾಳಗವನ್ನು ನೋಡಲು ಬಂದಂತ ನಮ್ಮೂರಿನ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಯುವ ಮಿತ್ರರು, ಇವತ್ತು ನಮ್ಮೂರಿನ ಎಲ್ಲ ಯುವಕರು ಸೇರಿಕೊಂಡು ಈ ಒಂದು ಟಗರಿನ ಕಾಳಗವನ್ನು ಏನು ಸಂಬಂಧ ಇರಂಗಿಲ್ಲ, ಎಲ್ಲರ ಆತ್ಮೀಯರಂತೂ ಒಂದೇ ತಾಯಿಯ ಮಕ್ಕಳಂತೂ ಭಾವಿಸಿ ಈ ಟಗರಿನ ಕಾಳಗ ಯಾವುದೇ ರೀತಿಯಾದಂತ ಇವತ್ತು ಸೋಲು ಕ್ರೀಡೆ ಇದ್ದಾಗಿದೆ. ಇದರಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ, ಇದರಲ್ಲಿನ ಭಾಗವಹಿಸಿರಿ ನಿಮ್ಮ ಪ್ರೀತಿ ಅಭಿಮಾನ ಮುಖ್ಯ. ಯಾವುದೇ ರೀತಿಯಾದಂತಹ ಜಗಳ ಗದ್ದಲ ಆಗಲಾರದೆ ಶಾಂತಿಯುತವಾಗಿ ಈ ಒಂದು ಟಗರಿನ ಕಾಳಗವನ್ನು ನಡೆಸಿಕೊಡ್ತಾರ. ನೀವು ಕೂಡ ಶಾಂತಿ ರೀತಿಯಿಂದ ಈ ಟಗರಿನ ಕಾಳಗವನ್ನು ವೀಕ್ಷಣೆ ಮಾಡುತ್ತಾ ಎಲ್ಲರೂ ಕೂಡ ಆಗಮಿಸಿದ್ರು. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಒಂದು ಇಂಥ ದೊಡ್ಡ ಮಟ್ಟದ ಟಗರಿನ ಕಾಳಗ ಆಗಬೇಕಾದ್ರೆ ಸುಲಭದ ಮಾತಲ್ಲ. ಎಲ್ಲ ಇವತ್ತು ಅಣಕೇರಿ ಮಲ್ಲಯ್ಯ ಇಲ್ಲಿ ಟಗರಿನ ಕಾಳಗ ಸಂಘದ ಯುವಕರಿದ್ದಾರ. ತಿಂಗಳಾನುಗಂಟ್ಲೆ ಎಲ್ಲ ಕಡೆ ಅಡ್ಡಾಡಿ ಬಹುಮಾನವನ್ನು ಕ್ರೋಢೀಕರಣ ಮಾಡಿಸಿಕೊಂಡು ಒಂದು ಒಳ್ಳೆಯ ರೀತಿಯಾದ ಮೈದಾನವನ್ನು ರೆಡಿ ಮಾಡಿ ಯಾರು ಕೂಡ ಒಳಗೆ ಬರುವಂತೆ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ರಾಜ್ಯ ಮಟ್ಟದೈತಿ ರಾಷ್ಟ್ರ ಮಟ್ಟದ ಟಗರಿನ ಕಾಳಗವನ್ನು ಹಮ್ಮಿಕೊಳ್ಳುವಂತ ಆಗಲಿ ರಾಜ್ಯದ ಮಂತ್ರಿಗಳನ್ನು ಕರೆಸಿ ಇಂಥ ದೊಡ್ಡ ಒಂದು ಮಟ್ಟದ ಟಗರಿನ ಕಾಳಗವನ್ನು ಉದ್ಘಾಟನೆ ಮಾಡುವಂತ ಹೇಳ್ತಾ ಮತ್ತು ನಮ್ಮ ಜನಪ್ರಿಯ ಶಾಸಕರು ಹೃದಯಂತ ಶಾಸಕರಾದಂತ ಸನ್ಮಾನ್ಯ ಶ್ರೀ KS ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ನಿತಿನ್ ಪಾಟೀಲ್ ಸಾಹೇಬ್ರ ಜೊತೆನೂ ಕೂಡ ನಾವು ಫೋನ್ನಲ್ಲಿ ಮಾತಾಡಿದಾಗ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಈ ಸಮಾರೋಪ ಸಮಾರಂಭಕ್ಕೆ ಅವ್ರು ಬರ್ತಾರ. ಯಾಕಂದ್ರ KS ಪಾಟೀಲ್ ಸಾಹೇಬರು ಇಂಥ ಯಾವುದೇ ಕ್ರೀಡೆ ಇರಲಿ, ಏನೋ ಕಲೆ ಇರಲಿ, ನಾಟಕ ಇರಲಿ, ಜಾತ್ರೆ ಇರಲಿ ಕೂಡ ಅವರೆಲ್ಲರೂ ಕೂಡ ಒಂದು ಪ್ರೋತ್ಸಾಹಿಸುವಂತ ಕೆಲಸವನ್ನ ಈಗಾಗಲೇ ನಮ್ಮ ರಂಗನಾಥ್ ಆ ರೀತಿ ಅವರ ಅಭಿಮಾನದಿಂದ ಎಲ್ಲರೂ ಇವತ್ತು ಬರೀ ಗೋಜಾರ್ ಅಷ್ಟೇ ಅಲ್ಲ, ರೋಣ ವಿಧಾನಸಭಾ ಕ್ಷೇತ್ರದ ಹೊರತು ಎಲ್ಲರಿಗೂ ಕೂಡ ಇಂಥ ದಿನನಿತ್ಯ ಹಲವಾರು ಕಾರ್ಯಕ್ರಮಗಳು ಇರ್ತವೆ. ಅಲ್ಲೆಲ್ಲ ಕೂಡ ಪ್ರೋತ್ಸಾಹಿಸುತ್ತಾ ಈ ವೇದಿಕೆಯಲ್ಲಿ ಇವತ್ತು ನನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಒಂದೆರಡು ಮಾತುಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತ ಎಲ್ಲ ಅಣಕೇರಿ ಮಲ್ಲಯ್ಯ ಟಗರಿನ ಕಾಳಗದ ಯುವ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.